ವರ್ಲ್ಡ್ ಮಾರ್ಕೆಟ್ ಸ್ಟಂಪಲ್ ಆಗ್ತಾ ಇದೆ, ಕ್ರೂಡ್ ಆಯಿಲ್ ಶೂಟಪ್ ಆಗ್ತಾ ಇದೆ, ಗೋಲ್ಡು ಸಿಲ್ವರು ಅದು ಸಹ ಒಂದು ಹಂತಕ್ಕೆ ಮೇಲಕ್ಕೆ ಹೋಗ್ತಾ ಇದೆ. ಸೊ ಇದೆಲ್ಲ ಪ್ಯಾನಿಕ್ ಸಿಚುವೇಶನಲ್ಲೂ ಸಹ ನೀವು ಸ್ಟಾಕ್ ಮಾರ್ಕೆಟ್ ಕಲಿಯೋದಕ್ಕೆ ಬಂದಿದ್ದೀರಾ, ಕಲಿತಾ ಇದ್ದೀರಾ. ನಾನು ಆ್ಯಕ್ಚುಲಿ 5 ಇಯರ್ಸಿಂದ ಟ್ರೇಡಿಂಗ್ ಮಾಡ್ತಾ ಇದ್ದೆ, ನಾನೇ ಕಲ್ತ್ಕೊಂಡು ಮಾಡ್ತಾ ಇದ್ದೆ. 5 ಇಯರ್ಸಿಂದ ಕಂಟಿನ್ಯೂಸ್ ಲಾಸ್ ಇದೆ. ಬಟ್ ಈ 3 days ವರ್ಕ್ಶಾಪ್ ಅಟೆಂಡ್ ಆದ್ಮೇಲೆ ಒಂದು ಕಾನ್ಫಿಡೆನ್ಸ್ ಬಂದಿದೆ ಸರ್. ಬಟ್ ಈ ಒಂದು ಫಾಲ್ನ ತುಂಬ ಜನ ಆಪರ್ಚುನಿಟಿ ಥರ ಯುಟಿಲೈಸ್ ಮಾಡ್ಕೊಳ್ಳೋರು ಇರ್ತಾರೆ, ಸ್ವಲ್ಪ ಜನ ಪ್ಯಾನಿಕಲ್ಲಿ ಎಕ್ಸಿಟ್ ಆಗೋರು ಇರ್ತಾರೆ. ಬಟ್ ನೀವು ಐ ಥಿಂಕ್ ಆಪರ್ಚುನಿಟಿನ ಯುಟಿಲೈಸ್ ಮಾಡ್ಕೊಳಕ್ಕೆ ಬಂದಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಮಗೆ ಇಲ್ಲಿ ಬರಬೇಕು ಅಂತ 1 year ನಾವು ಪ್ಲಾನ್ ಮಾಡಿದ್ವಿ. ಇವಾಗ ಅದು ಸಕ್ಸಸ್ ಆಗಿದೆ. TD ಅಕಾಡೆಮಿಯಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ನೀವು ಧೈರ್ಯವಾಗಿ ಬಂದು ಇಲ್ಲಿ ದುಡ್ಡು ಮಾಡ್ಬೋದು. ಮೊನ್ನೆ ಸರ್ ತುಂಬ ಚೆನ್ನಾಗಿ ಕನ್ನಡದಲ್ಲೇ ಹೇಳ್ಕೊಡ್ತಾ ಇದ್ದಾರೆ. ಫೀಸು ಕಡಿಮೆ ಇದೆ. ಆರ್ಮಿಯವ್ರಿಗೆಲ್ಲ ಸ್ವಲ್ಪ ಡಿಸ್ಕೌಂಟು ಕೊಡ್ತಿದ್ದಾರೆ, ಬಂದು ಕಲಿಬೋದು. ಸೊ ಗೋಲ್ಡನ್ ಆಪರ್ಚುನಿಟಿ, ಎಲ್ಲ ಸ್ಟಾಕ್ಸ್ಗಳು 30-40% ಅಮೆಝಾನ್ ಇಯರ್ ಎಂಡ್ ಸೇಲ್ ಥರ ನಿಮ್ಗೆ ಸಿಗ್ತಾ ಇದ್ದಾವೆ. ಒಳ್ಳೊಳ್ಳೆ ಶೇರ್ಗಳನ್ನು ಖರೀದಿ ಮಾಡಿ, ಒಳ್ಳೆ ಶೇರ್ಗಳು ನಿಮಗೆ ಬಾಟಮಲ್ಲಿ ಸಿಗ್ತಾ ಇದ್ದಾವೆ. ನನಗೇನು ಗೊತ್ತಿರಲಿಲ್ಲ. ಸ್ಟಾರ್ಟಿಂಗ್ ಇಲ್ಲಿ ಬರಬೇಕಾಯ್ತು, ಬೇರೆ ಕಡೆ ಹೋಗಿ ನಾನು ಕಲೀಲಿಲ್ಲ. ಬಟ್ ಇಲ್ಲಿ ಬಂದಮೇಲೆ ಎಲ್ಲ ಕಲಿಬೋದು ಅಂತ ಅನಿಸ್ತು. ಕ್ಲಾಸ್ ವೆರಿ ಅಮೇಜಿಂಗ್, ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಎಲ್ಲ ಪ್ರಾಕ್ಟಿಕಲ್ ಮತ್ತು ಥಿಯರಿ ಎಲ್ಲ ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ನಾವು ಯಾವುದೇ ಮಾರ್ಕೆಟ್ ಬರೋಕ್ಕಿಂತ ಮುಂಚೆನೇ ಈ ಕ್ಲಾಸಿಗೆ ಬಂದಿರೋ ತುಂಬ ಒಳ್ಳೆಯದಾಗಿತ್ತು ಅಂತ ಅನಿಸ್ತಾ ಇದೆ. ಅದಕ್ಕೆ ಪ್ರತಿಯೊಬ್ಬರು ಯಾರೇ ಆಗಲಿ ಸ್ಟಾಕ್ ಮಾರ್ಕೆಟ್ ಬರೋಕ್ಕಿಂತ ಮುಂಚೆ ಈ ಥರದೊಂದು ಕ್ಲಾಸ್ನ ಅಟೆಂಡ್ ಮಾಡಿದ್ರೆ ನಾವು ಏನು ಟ್ರೇಡಿಂಗ್ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಅಂತ ಅರ್ಥ ಆಗುತ್ತೆ. ದಯವಿಟ್ಟು ದುಡ್ಡನ್ನ ಕಳ್ಕೊಬೇಡಿ. ಫಸ್ಟ್ ಬಂದು TD ಅಕಾಡೆಮಿ ಅಂತ ಒಂದು ಒಳ್ಳೆ ಅಕಾಡೆಮಿ ಒಳಗೆ ಜಾಯ್ನ್ ಆಗಿ ಒಳ್ಳೆ ಇನ್ಪುಟ್ನ ತಗೊಳ್ಳಿ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ನಾವು ಕೊಡುವ ಪ್ರತಿಯೊಂದು ಮಾಹಿತಿ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಒಂದು ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ. ಇದು ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ನನ್ನ ಹೆಸರು ಪ್ರವೀಣ್ ನಾಯ್ಕ್ ಅಂಥೇಳಿ, ನಾನು ಬಾಲ್ಕೋಟಿಂದ ಬಂದಿದ್ದೇನೆ. ಗುಡ್, ವೆರಿ ಗುಡ್. ನನಗೇನು ಗೊತ್ತಿರಲಿಲ್ಲ. ಸ್ಟಾರ್ಟಿಂಗ್ ಇಲ್ಲಿ ಬರಬೇಕಾಯ್ತು, ಬೇರೆ ಕಡೆ ಹೋಗಿ ನಾನು ಕಲೀಲಿಲ್ಲ. ಬಟ್ ಇಲ್ಲಿ ಬಂದಮೇಲೆ ಎಲ್ಲ ಕಲಿಬೋದು ಅಂತ ಅನಿಸ್ತು, ಕಲಿಬೋದು. ನಮಸ್ಕಾರ, ನನ್ನ ಹೆಸರು ಅನಿಲ್ ಅಂಥೇಳಿ. ನಾನು ಈಗ ಲಾಸ್ಟ್ 2-3 ಇಯರ್ಸಿಂದನೇ ಜಾಸ್ತಿಯಿಂದನೇ ಮಾಡ್ತಿದ್ದೀನಿ ಟ್ರೇಡಿಂಗು. ಬಟ್ ಫಂಡಮೆಂಟಲ್ ಬಗ್ಗೆ ನಮ್ಗೆ ಅಷ್ಟೊಂದು ನಾಲೆಡ್ಜ್ ಇರಲಿಲ್ಲ. ನಮ್ಮ TD ಅಕಾಡೆಮಿಗೆ ಬಂದಮೇಲೆ ಶೇರ್ ಮಾರ್ಕೆಟ್ ಬಗ್ಗೆ ನಮ್ಗೆ ತುಂಬಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ನಾವು ಯಾವುದೇ ಮಾರ್ಕೆಟ್ ಬರೋಕ್ಕಿಂತ ಮುಂಚೆನೇ ಈ ಕ್ಲಾಸಿಗೆ ಬಂದಿರೋ ತುಂಬ ಒಳ್ಳೆಯದಾಗಿತ್ತು ಅಂತ ಅನಿಸ್ತಾ ಇದೆ. ಅದಕ್ಕೆ ಪ್ರತಿಯೊಬ್ಬರು ಯಾರೇ ಆಗಲಿ ಸ್ಟಾಕ್ ಮಾರ್ಕೆಟ್ ಬರೋಕ್ಕಿಂತ ಮುಂಚೆ ಈ ಥರದೊಂದು ಕ್ಲಾಸ್ನ ಅಟೆಂಡ್ ಮಾಡಿದ್ರೆ ನಾವು ಏನು ಟ್ರೇಡಿಂಗ್ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಅಂತ ಅರ್ಥ ಆಗುತ್ತೆ. ದಯವಿಟ್ಟು ದುಡ್ಡನ್ನ ಕಳ್ಕೊಬೇಡಿ. ಫಸ್ಟ್ ಬಂದು TD ಅಕಾಡೆಮಿ ಅಂತ ಒಂದು ಒಳ್ಳೆ ಅಕಾಡೆಮಿ ಒಳಗೆ ಜಾಯ್ನ್ ಆಗಿ ಒಳ್ಳೆ ಇನ್ಪುಟ್ನ ತಗೊಳ್ಳಿ. ತುಂಬ ಮನೋಜ್ ಸರ್ ತುಂಬ ಸಪೋರ್ಟ್ ಮಾಡ್ತಾರೆ. ಎಲ್ಲೋ ಫ್ಯಾಕಲ್ಟಿಗಳೆಲ್ಲ ತುಂಬ ಸಪೋರ್ಟಿವ್ ಆಗಿದ್ದಾರೆ. ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಎಲ್ರಿಗೂ. ಸರ್ ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಕಲ್ಮೇಶ್ವರ್ ಅಂತ. ನಾನು ಬೆಳಗಾವಿಯಿಂದ ಬಂದಿರೋದು. ನಾನು ಇಂಡಿಯನ್ ಆರ್ಮಿಲಿ ಕೆಲಸ ಮಾಡ್ತಿದ್ದೆ. ನಮಗೆ ಇಲ್ಲಿ ಬರಬೇಕು ಅಂತ 1 year ನಾವು ಪ್ಲಾನ್ ಮಾಡಿದ್ವಿ. ಇವಾಗ ಅದು ಸಕ್ಸಸ್ ಆಗಿದೆ. TD ಅಕಾಡೆಮಿಯಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ನೀವು ಧೈರ್ಯವಾಗಿ ಬಂದು ಇಲ್ಲಿ ದುಡ್ಡು ಮಾಡ್ಬೋದು. ಮೊನ್ನೆ ಸರ್ ತುಂಬ ಚೆನ್ನಾಗಿ ಕನ್ನಡದಲ್ಲೇ ಹೇಳ್ಕೊಡ್ತಾ ಇದ್ದಾರೆ. ಫೀಸು ಕಡಿಮೆ ಇದೆ. ಆರ್ಮಿಯವ್ರಿಗೆಲ್ಲ ಸ್ವಲ್ಪ ಡಿಸ್ಕೌಂಟು ಕೊಡ್ತಿದ್ದಾರೆ, ಬಂದು ಕಲಿಬೋದು. ಥ್ಯಾಂಕ್ ಯು ಸರ್. ನಾನು TD ಅಕಾಡೆಮಿಗೆ ಹೊಸದಾಗಿ ಆ್ಯಸ್ ಎ ಫ್ರೆಶ್ ಆಗಿ ಬಂದಿರೋ ಸ್ಟೂಡೆಂಟು. ಹಾಗಾಗಿ ಇವರು ಟ್ರೈನಿಂಗ್ ಕೊಡ್ತಾ ಇರೋಂಥದ್ದು ನನಗೆ ಕಾನ್ಫಿಡೆನ್ಸ್ ಕೂಡ ಬರ್ತಾ ಇದೆ. ಮತ್ತು ಪ್ರಾಕ್ಟಿಕಲ್ಸು ಕೂಡ ಹೇಳ್ಕೊಡ್ತೀನಿ ಅಂತ ಇದ್ದಾರೆ. ಆ ಪ್ರಾಕ್ಟಿಕಲ್ಸ್ ನೋಡಿದ್ರೆ ಸೊ ನನಗೆ ಅರ್ಥ ಆಗುತ್ತೆ. ಸೊ ಪ್ರಾಕ್ಟಿಕಲಿ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ಇದರಲ್ಲಿ ಮಾಡ್ಬೋದಾ ಏನು ಅಂತ. ಮತ್ತು ಮೇನ್ ಇಂಪಾರ್ಟೆಂಟ್ ಏನಂದರೆ ನಾಲೆಡ್ಜು. ಅವ್ರು ಕೊಡೋಂಥ ನಾಲೆಡ್ಜನ್ನು ಕರೆಕ್ಟಾಗಿ ಗೈನ್ ಮಾಡಬೇಕು, ಅದನ್ನು ಫಾಲೋ ಅಪ್ ಮಾಡಬೇಕು. ಫಾಲೋ ಅಪ್ ಮಾಡ್ತು ಅಂತಂದರೆ ಹೋಪ್ಫುಲಿ ಇದರಲ್ಲಿ ಗೈನ್ ಆಗ್ಬೋದು ಅಥವಾ ಪಾಸಿಟಿವ್ ಹೋಗ್ಬೋದು ಅಂತ ಅನ್ನಿಸ್ತಾ ಇದೆ. ಇವತ್ತಿನ ಶಾಲಾ ಕಾಲೇಜುಗಳಲ್ಲಿ ಈ ಥರದ ಶಿಕ್ಷಣ ಸಿಗ್ತಾ ಇಲ್ಲ. ಇವತ್ತು ಮನುಷ್ಯ ಹುಟ್ಟೋದು ದೊಡ್ಡದಲ್ಲ, ಬೆಳೆಯೋದು ದೊಡ್ಡದಲ್ಲ. ಅವ್ನಿಗೆ ಉದ್ಯೋಗ ಬೇಕು. ಉದ್ಯೋಗ ಇಲ್ಲ, ಮನುಷ್ಯ ಸಂಪಾದನೆ ಇಲ್ಲದೆ ಬದುಕೋಕ್ಕಾಗೋದಿಲ್ಲ. ಇಂಥ ಸ್ಥಿತಿಯಲ್ಲಿ ಕನಿಷ್ಠ ದುಡಿಮೆಯಿಂದ ಹಂತ ಬೆಳೆದ್ರೆ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಬೇಕು ಅಂತಕ್ಕಂಥ ಸರಳ ಸುಂದರವಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಈ ಜ್ಞಾನವನ್ನು ಅಳವಡಿಸ್ಕೊಂಡ್ರೆ ಎಲ್ಲ ಯುವಕರಿಗೂ ಈ ದೇಶದಲ್ಲಿ ಅನುಕೂಲ ಆಗುತ್ತೆ. ಸರ್ ಗಣೇಶ್ ಅಂತ. ನಾನು ಆ್ಯಕ್ಚುಲಿ 5 ಇಯರ್ಸಿಂದ ಟ್ರೇಡಿಂಗ್ ಮಾಡ್ತಾ ಇದ್ದೆ, ನಾನೇ ಕಲ್ತ್ಕೊಂಡು ಮಾಡ್ತಾ ಇದ್ದೆ. 5 ಇಯರ್ಸಿಂದ ಕಂಟಿನ್ಯೂಸ್ ಲಾಸ್ ಇದೆ. ಬಟ್ ಈ 3 days ವರ್ಕ್ಶಾಪ್ ಅಟೆಂಡ್ ಆದ್ಮೇಲೆ ಒಂದು ಕಾನ್ಫಿಡೆನ್ಸ್ ಬಂದಿದೆ ಸರ್. ನೆಕ್ಸ್ಟಿಂದ ಮಾಡಿ ಒಂದು ರೀಸನೇಬಲ್ ಆಗಿ ಪ್ರಾಫಿಟ್ ಮಾಡಲಿಕ್ಕೆ ಆಗುತ್ತೆ ಅಂತ. ಸರ್ ನನ್ನ ಹೆಸರು ಶಿವು ಅಂತ. ನಾನು ಸ್ಟಾರ್ಟಿಂಗ್ ಈಸ್ಟ್ ದಿನ ಇನ್ವೆಸ್ಟ್ ಮಾಡಿದ್ದೆ, ಟ್ರೇಡಿಂಗ್ ಮಾಡಿದ್ದಿಲ್ಲ. ಇವತ್ತು ಡೈಲಿ ಟ್ರೇಡಿಂಗ್, ಇಂಟ್ರಾಡೇ ಮತ್ತು ಫ್ಯೂಷನ್ ಆ್ಯಂಡ್ ಆಪ್ಷನ್ ಬಗ್ಗೆ ಗೊತ್ತಿದ್ದಿಲ್ಲ. ಜಾಸ್ತಿ ಕಲ್ತಿದ್ದೀನಿ ಇಲ್ಲಿ ಬಂದು. ನೆಕ್ಸ್ಟ್ ಬರೋ ಡೇಸಲ್ಲಿ ಚೆನ್ನಾಗಿ ಪ್ರಾಫಿಟ್ ಮಾಡೋಕ್ಕೆ
ಧೈರ್ಯ ಬಂದಿದೆ. ಇನ್ಮೇಲೆ ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ತೀನಿ ಫ್ಯೂಚರ್ ಆ್ಯಂಡ್ ಆಪ್ಷನಲ್ಲಿ. ಮತ್ತು ಫ್ಯೂಚರಲ್ಲಿ ನಾನು ಏನೇ ಮಾಡಿದ್ರು ಟ್ರೇಡಿಂಗ್ ಮಾತ್ರ ಬಿಡಲ್ಲ, ಯಾಕಂದ್ರೆ ಧೈರ್ಯ ಬಂದಿದೆ ನನಗೆ. ಇವತ್ತು ಟ್ರೇಡಿಂಗ್ ಮಾಡೋದು ಇಲ್ಲಿ ಸ್ಟ್ರಾಟಜಿ ಕಲಿತು ಮನೋಜ್ ಸರ್ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಮತ್ತು TD ಅಕಾಡೆಮಿಗೆ ಮತ್ತು ಉಳಿದಿದ್ದು ಮನೋಜ್ ಸರ್ ಮತ್ತು ಎಲ್ಲ ಲೆಕ್ಚರ್ಸ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಶರಣಪ್ಪ ಅಂತ ಹೇಳಿ ಸರ್, ಕೊಪ್ಪಳ ಡಿಸ್ಟಿಕ್ಲಿಂದ ಬಂದಿದ್ದೀನಿ. ಕ್ಲಾಸ್ ವೆರಿ ಅಮೇಜಿಂಗ್, ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಎಲ್ಲ ಪ್ರಾಕ್ಟಿಕಲ್ ಮತ್ತು ಥಿಯರಿ ಎಲ್ಲ ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಸ್ಟ್ರಾಟಜಿಗಳು ಎಲ್ಲ ಸೂಪರ್ ಚೆನ್ನಾಗಿದೆ ಸರ್. ಇದರಲ್ಲೇ ದುಡ್ಡು ಮಾಡ್ಬೋದು ಅಂತ ಒಂದು ಎಬಿಲಿಟಿ ಬಂದಿದೆ. ಓವರಾಲ್ ಆಗಿ ಎಲ್ಲ ಬೇರೆ ಕಡೆ ನೋಡಿದರೆ ಇದು ಸ್ಯಾಟಿಸ್ಫ್ಯಾಕ್ಷನ್ ಅಂತಂದು ನಮ್ಗೆ ಹೇಳ್ತಾ ಇದೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಎವ್ರಿ ಒನ್. ಸೊ ಒಳ್ಳೆ ಒಂದು ಇಂಟ್ರಾಕ್ಟಿವ್ ಬ್ಯಾಚ್ ಜೊತೆ ಇವತ್ತು 3 days ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಆ್ಯಂಡ್ ನಾವು ಎಂಥ ಹಂತದಲ್ಲಿದ್ದೀವಿ ಅಂದರೆ ಇರಾನ್, ಇಸ್ರೇಲ್ ಆ್ಯಂಡ್ USA ಆ್ಯಂಡ್ ಎಲ್ಲೆಲ್ಲೋ ಇವತ್ತು ಡ್ರೋನ್ ಕಳಿಸ್ತಾ ಇದ್ದಾರೆ, ಪ್ಯಾನಿಕ್ ಆಗ್ತಾ ಇದೆ, ವರ್ಲ್ಡ್ ಮಾರ್ಕೆಟ್ ಸ್ಟಂಬಲ್ ಆಗ್ತಾ ಇದೆ, ಕ್ರೂಡ್ ಆಯಿಲ್ ಶೂಟಪ್ ಆಗ್ತಾ ಇದೆ, ಗೋಲ್ಡು ಸಿಲ್ವರು ಅದು ಸಹ ಒಂದು ಹಂತಕ್ಕೆ ಮೇಲಕ್ಕೆ ಹೋಗ್ತಾ ಇದೆ. ಸೊ ಇದೆಲ್ಲ ಪ್ಯಾನಿಕ್ ಸಿಚುವೇಷನಲ್ಲೂ ಸಹ ನೀವು ಸ್ಟಾಕ್ ಮಾರ್ಕೆಟ್ ಕಲಿಯೋದಕ್ಕೆ ಬಂದಿದ್ದೀರಾ, ಕಲಿತಾ ಇದ್ದೀರಾ. ಈ ಒಂದು ನಾವೇನು ಅನ್ಕೋತೀವಿ, ಇದೇ ಥರ ಮಾರ್ಕೆಟು ತುಂಬ ವಾಲೆಟಲ್ ಇರ್ತದೆ, ಇದೇ ಥರ ಮಾರ್ಕೆಟು ಬೀಳ್ತಾನೆ ಇರುತ್ತೆ ಅಂದ್ಕೊಂಡು ನಾವು ತುಂಬ ಜನ ಪಾರ್ಟಿಸಿಪೇಷನ್ ಕಡಿಮೆ ಆಗ್ತಾ ಇದೆ ಮಾರ್ಕೆಟ್ನಲ್ಲಿ. ಬಟ್ ಈ ಒಂದು ಫಾಲ್ನ ತುಂಬ ಜನ ಆಪರ್ಚುನಿಟಿ ಥರ ಯುಟಿಲೈಸ್ ಮಾಡ್ಕೊಳ್ಳೋರು ಇರ್ತಾರೆ, ಸ್ವಲ್ಪ ಜನ ಪ್ಯಾನಿಕಲ್ಲಿ ಎಕ್ಸಿಟ್ ಆಗೋರು ಇರ್ತಾರೆ. ಬಟ್ ನೀವು ಐ ಥಿಂಕ್ ಆಪರ್ಚುನಿಟಿನ ಯುಟಿಲೈಸ್ ಮಾಡ್ಕೊಳಕ್ಕೆ ಬಂದಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಗೋಲ್ಡನ್ ಆಪರ್ಚುನಿಟಿ, ಎಲ್ಲ ಸ್ಟಾಕ್ಸ್ಗಳು 30-40% ಅಮೆಝಾನ್ ಇಯರ್ ಎಂಡ್ ಸೇಲ್ ಥರ ನಿಮ್ಗೆ ಸಿಗ್ತಾ ಇದ್ದಾವೆ. ಒಳ್ಳೊಳ್ಳೆ ಶೇರ್ಗಳನ್ನು ಖರೀದಿ ಮಾಡಿ, ಒಳ್ಳೆ ಶೇರ್ಗಳು ನಿಮಗೆ ಬಾಟಮಲ್ಲಿ ಸಿಗ್ತಾ ಇದ್ದಾವೆ. ಆ್ಯಂಡ್ ETF ಸಹ ತುಂಬ ಬಾಟಮಲ್ಲಿದೆ. ಆ್ಯಂಡ್ ಮ್ಯೂಚುವಲ್ ಫಂಡ್ಸು ಸಹ ಅದು ಸಹ ಕೆಳಗಡೆ ಬಿದ್ದಿದೆ. ಇದೇ ಥರ ಮಾರ್ಕೆಟ್ ಏನು ಹಿಂಗೆ ಇರಲ್ಲ. ಕಳೆದ 1.5 ವರ್ಷದಿಂದ ಒನ್ ಆಫ್ ದ ಟಫ್ ಜರ್ನಿನ ನಾವು ಫೇಸ್ ಮಾಡಿದ್ದೀವಿ ನಾವೆಲ್ಲರೂ. ಈ ಜರ್ನಿ ವೆರಿ ಸೂನ್ ಎಂಡ್ ಆಗುತ್ತೆ. ಒಳ್ಳೆಯ ಒಂದು ಕಾಲ ಮಾರ್ಕೆಟಲ್ಲಿ ಬಂದೇ ಬರುತ್ತೆ. ನಾವೆಲ್ಲರೂ ಹಣ ಸಂಪಾದನೆ ಮಾಡೇ ಮಾಡ್ತೀವಿ. ಅಟ್ಲೀಸ್ಟ್ ಅಟ್ ಪ್ರೆಸೆಂಟ್ ನಮಗಿರೋವಂಥ ಸ್ಟ್ರಾಟಜೀಸ್ಗಳನ್ನು ಫಾಲೋ ಮಾಡಿ, ಪ್ರಾಕ್ಟೀಸ್ ಮಾಡಿ ಪ್ರತಿದಿನ. ಸೊ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಈ ಬ್ಯಾಚಿನ ವಿದ್ಯಾರ್ಥಿಗಳು ನಾಳೆ ಸೋಮವಾರ, ಸೊ ಎವ್ರಿ ಮಂತ್ ಸೆಕೆಂಡ್ ವೀಕಿಂದ ನಮ್ಮದು ಗೋಲ್ಡ್ ಕೋರ್ಸ್ ಈವ್ನಿಂಗ್ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಟೈಮಿಂಗ್ಸ್ ಬಂದು ಸಂಜೆ 7 ಗಂಟೆಯಿಂದ 8ವರೆಗೆ. ನಿಮ್ಗೆ ಯಾರಿಗಾದ್ರೂ ನಾಳೆ ಬೆಳಗ್ಗೆ ಬರೋಕ್ಕಾಗಲ್ಲ ಅಂದರೆ ನೆಕ್ಸ್ಟು 10 days ಅಂದರೆ ಮಂಡೇ ಟು ಫ್ರೈಡೇ 2 ವಾರ ಇರುತ್ತೆ ಕೋರ್ಸು. ಅದಕ್ಕೂ ನೀವು ಬಂದು ಫ್ರೀಯಾಗಿ ಕುತ್ಕೋಬೋದು. ಯುಟಿಲೈಸ್ ಮಾಡ್ಕೊಳ್ಳಿ. ನಾನು ಹೇಳ್ತಿರೋದು ಈ ಬ್ಯಾಚ್ನವರಾಗಲಿ ಇವನು ಹಳೆ ಬ್ಯಾಚ್ ವಿದ್ಯಾರ್ಥಿಗಳಾಗಲಿ ಎವ್ರಿ ಮಂತ್ ಸೆಕೆಂಡ್ ವೀಕಿಂದ ಈವ್ನಿಂಗ್ ಬ್ಯಾಚ್ ಗೋಲ್ಡ್ ಕೋರ್ಸ್ ನಡೆಯುತ್ತೆ. ಅಲ್ಲೂ ಬಂದು ಕೂತ್ಕೊಂಡು ರಿವಿಷನ್ ಮಾಡ್ಕೊಳ್ಳಿ. ಸೊ ಜೊತೆಗೆ ನೀವು ಕಲ್ತಿರೋ ವಿದ್ಯೆನ ಅಟ್ಲೀಸ್ಟ್ ಒಂದು 4 ಜನಕ್ಕೆ ಸ್ಪ್ರೆಡ್ ಮಾಡಿ. ಯಾಕಂದರೆ ನಮ್ಮ ವಿದ್ಯೆನ ಸ್ಪ್ರೆಡ್ ಮಾಡಿದವಾಗೇ ಸೊ ಅಟ್ಲೀಸ್ಟ್ ನಾವು ಒಂದು 4 ಜನಕ್ಕೆ ಒಳ್ಳೇದಾಗಬೇಕು. ಅಟ್ಲೀಸ್ಟ್ ಮ್ಯೂಚುವಲ್ ಫಂಡ್ ಬಗ್ಗೆ, ETF ಬಗ್ಗೆ ಆದರೂ ಮಾತಾಡಿ. ನಿಮ್ಮ ಸುತ್ತಮುತ್ತ ಎಲ್ಲ ಇರೋ ಭಯನಾದರೂ ಓಡಿಸಿ. ಯಾಕಂದರೆ ನೀವು ಕೊಡೋ ನಾಲೆಜಿಂದ ಅವ್ರಿಗೆ ಅಟ್ಲೀಸ್ಟ್ ETF, ನಾನು ಹೇಳೋದು ಎಂಥ ಒಬ್ಬರು ಗಾರ್ಮೆಂಟ್ಸು, ಇದು ಮನೆಯಲ್ಲೇ ಹೊಲಿಗೆ ಆಗ್ತಾ ಇರೋವಂಥ ಟೈಲರ್, ಅವರು ತಿಂಗಳಿಗೆ 2,000 ರೂಪಾಯಿ ETF ಉಳಿಸ್ತೀನಿ ಅಂತ ಇದ್ದಾರೆ. ಬಟ್ ಎಷ್ಟೋ ಜನ ಎಜುಕೇಟೆಡ್ಸ್ ಈವನ್ ಡಿಮ್ಯಾಟ್ ಸಹ ಓಪನ್ ಮಾಡಿಲ್ಲ ಬಿಕಾಸ್ ಆಫ್ ದ ಫಿಯರ್ ಫ್ಯಾಕ್ಟರ್. ಸೊ ಈ ರಾಜ್ಯನ ಬದಲಾಯಿಸ್ಬೇಕಾದ್ರೆ ನಾವು ಸಹ ಸೊ ಬರೀ TD ಸಂಸ್ಥೆ ಒಂದು ಸಾಕಾಗಲ್ಲ, ನೀವು ಸಹ ಕೈ ಜೋಡಿಸ್ಬೇಕು. ನಮ್ಮ ವಿದ್ಯಾರ್ಥಿಗಳು ಕೈ ಜೋಡಿಸಿ ಒಂದು 4 ಜನಕ್ಕೆ ವಿದ್ಯಾದಾನ ಮಾಡಿ. ಅದರಿಂದ ನಮ್ಮ ಆರ್ಥಿಕತೆ ಇನ್ನೂ ಬೆಳೆಯುತ್ತೆ. ನಮ್ಮ ಆರ್ಥಿಕತೆ ಬೆಳೆಯುತ್ತೆ. ಅದರಿಂದ ನಮ್ಮ ದೇಶ ಇನ್ನೂ ಮುಂದುವರಿಯುತ್ತೆ ಅಂತ ಹೇಳ್ತಾ ಎಲ್ಲರೂ ಕೋಟ್ಯಾಧಿಪತಿಗಳಾಗಿ ಆದಷ್ಟು ಬೇಗ. ಸೊ ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 ರೂಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸೊ 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ನಿಮಗೆ ಕಲಿಸ್ತೀವಿ.
ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನೂ ಅಟೆಂಡ್ ಮಾಡಿಲ್ವೋ ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. ಸೊ TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲ್ಸೋದಕ್ಕೆ ನಾವು ರೆಡಿ ಇದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚ್ ಅಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.